ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಮತ್ತೆ ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಬುಧವಾರ ಮಂಡ್ಯ ಮಾರ್ಕೆಟಿಗೆ ಹೋಗಿದ್ವಿ. ಏನಕ್ಕೆ ಅಂದರೆ ನನ್ನ ತಮ್ಮನ ಪಾಪುದು ನಾಮಕರಣ ಇತ್ತು ಗುರುವಾರ. ಹಾಗಾಗಿ ನಮಗೆ ವೀಳ್ಯದೆಲೆ, ಹೂವು ಇದೆಲ್ಲ ಬೇಕಿತ್ತು. ಹಾಗಾಗಿ ಮಾರ್ಕೆಟ್ಗೆ ಹೋಗಿದ್ವಿ. ಮೇಯ್ನಾಗಿ ಹೂವು ಮತ್ತು ವೀಳ್ಯದೆಲೆ ಮತ್ತು ಪಾಪುಗೆ ಬಟ್ಟೆ ತೊಗೋಬೇಕಿತ್ತು, ಪ್ಲಸ್ ಬೆಳ್ಳಿ ಉಂಗುರ ತೊಗೋಬೇಕಿತ್ತು. ಹಾಗಾಗಿ ನಾನು ನಮ್ಮಮ್ಮ ಎಲ್ಲ ಒಂದು 11 ಗಂಟೆಗೆ ಮಂಡ್ಯಗೆ ಹೋದ್ವಿ. ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದು ಶುಕ್ರವಾರ. ಆಲ್ರೆಡಿ ಮಾರ್ಕೆಟು ಬುಧವಾರನೇ ರಶ್ ಆಗ್ತಿತ್ತು. ನಾವು 1-2 ಕಡೆ ವೀಳ್ಯದೆಲೆದು ರೈಟೆಲ್ಲ ವಿಚಾರಿಸ್ಬಿಟ್ಟು ನಮಗೆ 5 ಕಟ್ಟು ವೀಳ್ಯದೆಲೆ ಬೇಕಿತ್ತು. ಸೊ ನಮಗೆ ಎಲ್ಲಿ ಪ್ರೈಸ್ ಎಲ್ಲ ಓಕೆ ಆಯಿತು ಅಲ್ಲಿ ನಾವು ವೀಳ್ಯದೆಲೆನ ತೊಗೊಂಡ್ವಿ. ಆಮೇಲೆ ನಮ್ಮಮ್ಮ ಮನೆಗೆ ತರಕಾರಿ ಬೇಕಿತ್ತು ಅಂದ್ಬಿಟ್ಟು ತರಕಾರಿನೂ ತೊಗೊಂಡ್ರು. ನೆಕ್ಸ್ಟು ನಮಗೆ ಹೂವು ಬೇಕಿತ್ತು. ತೊಟ್ಲು ಶಾಸ್ತ್ರ ಮಾಡೋದಕ್ಕೆ ಹೂವು ಸ್ವಲ್ಪನೇ ಜಾಸ್ತಿನೇ ಬೇಕಿತ್ತು. ಸೊ ಹಾಗಾಗಿ 1-2-3 ಕಡೆ ವಿಚಾರಿಸಿದ್ವಿ. ಮಂಡ್ಯ ಮಾರ್ಕೆಟಲ್ಲಿ ಹೂವಿನ ಅಂಗಡಿ ಎಲ್ಲ ಇರೋದೇ ಒಂದು 5-4 ಅಷ್ಟೇ. 1-2-3 ಕಡೆ ರೈಟೆಲ್ಲ ವಿಚಾರಿಸಿದ್ವಿ. ಮತ್ತು ಹೂವು ಹೆಂಗಿದೆ, ಸ್ವಲ್ಪ ಬಾಡೋಗಿದೆಯಾ, ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ನೋಡಿಕೊಂಡು ನಮಗೆ ಸಾಮಂತಿಗೆ ಹೂವು ಒಂದು 5 ಮಾರು ಬೇಕಿತ್ತು. ಮತ್ತು ಮಲ್ಲಿಗೆ ಹೂವು, ಕಲ್ಕಂಬ್ರ ಮತ್ತು ಸೂಜಿ ಮಲ್ಲಿಗೆ ಬೇಕಿತ್ತು. ತೊಗೊಂಡ್ವಿ ಇದೇ ಶಾಪಲ್ಲೇನೆ 4 ಥರ ಹೂವು ಇಲ್ಲೇ ತೊಗೊಂಡ್ವಿ. ನಾವು ಹೂವು ತೊಗೊಂಡು ಬಾಳೆಹಣ್ಣು ತೊಗೋಬೇಕಿತ್ತು, ಏಲಕ್ಕಿ ಬಾಳೆಹಣ್ಣು. ಅದೂ ಅಷ್ಟೇ ಇಲ್ಲೇ ತೊಗೊಂಡು ನೆಕ್ಸ್ಟು ಬಟ್ಟೆ ತೊಗೊಳ್ಳೋಣ ಅಂತ ಹೊರಟ್ವಿ. ಆಮೇಲೆ ಹೂವಿನ ರೇಟ್ ಅಂತೂ ತುಂಬಾ ಜಾಸ್ತಿ ಇತ್ತು. ಅದರಲ್ಲೂ ಕನಕಾಂಬರ ಅಂತೂ ಕೇಳೋಂಗೆ ಇಲ್ಲ. ನಾವು ತೊಗೊಂಡಿದ್ದ ದಿನ ಆ ಹೂವು ನೋಡ್ಬೋದು ನೀವು, ಅಷ್ಟೆಲ್ಲ ಏನು ಚೆನ್ನಾಗೇ ಇಲ್ಲ. ಅದು ಆಲ್ರೆಡಿ 1 ದಿನನೋ 2 ದಿನನೋ ಮುಂಚೆನೇ ಕಟ್ಟಿರೋ ಥರ ಹೂವು ಇದೆ. ಬಟ್ ಆ ಮಾರ್ಕೆಟಲ್ಲಿ ಕನಕಾಂಬರ ಹೂವೇ ಇರಲಿಲ್ಲ. ಕೇಳಿದ್ದಕ್ಕೆ ಅವರು kg 5,000 ಆಗಿದೆ ಮೇಡಮ್ ಅಂತ ಹೇಳಿದ್ರು. ಬಟ್ ನಮಗೆ ಬೇಕಿತ್ತು. ಸೊ ಹಂಗಾಗಿ ತೊಗೊಂಡ್ವಿ. ಮಾರು 200 ರೂಪಾಯಿ ಅಂದ್ಬಿಟ್ಟು 1 ಮಾರು ಅಷ್ಟೇ ನಾವು ತೊಗೊಂಡ್ವಿ ಅದನ್ನು. ಆಮೇಲೆ ನಾವು ಯೋಚನೆ ಮಾಡಿದ್ವಿ ನಾಳೆ ಬಂದು ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ತೊಗೊಂಡು ಹೋಗಬೇಕು ಅಂದ್ಬಿಟ್ಟು. ಇವತ್ತು ತೊಗೊಳ್ಳೋಣ ಅಂತಲೂ ಅಂದ್ಕೊಂಡ್ವಿ. ಮತ್ತೆ ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟು ದೇವ್ರಿಗೆ ಹಾಕಿದ್ರೂ ಜಾಸ್ತಿ ಇವತ್ತು ಬರೋಲ್ಲ, ಹಾಳಾಗ್ಬಿಡುತ್ತೆ, ನಾಳೆನೇ ಬಂದು ತೊಗೊಳ್ಳೋಣ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಬಟ್ಟೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಈ ಮಾರ್ಕೆಟ್ ಅಪೋಸಿಟೇನೆ ವರ್ಧಮಾನ್ ಟೆಕ್ಸ್ಟೈಲ್ ಅಂತ ಇದೆ, ಅಲ್ಲೇ ಬಟ್ಟೆ ತೊಗೊಳ್ಳೋಣ, ಪಾಪುಗೆ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಕವರ್ಗೆ ಹಾಕಿಸ್ಕೊಂಡು ಹೂವನ್ನ ಫೋನ್ಪೇ ಮಾಡಿಬಿಟ್ಟು ನಾವು ನೆಕ್ಸ್ಟ್ ವರ್ಧಮಾನ್ ಬಟ್ಟೆ ಅಂಗಡಿಗೆ ಹೋದ್ವಿ. 4 ತಿಂಗಳು ಮಗುಗೆ ಫ್ರಾಕ್ ಥರ ಬಟ್ಟೆನ ತೋರಿಸಿ ಅಂತ ಹೇಳಿದ್ವಿ. ಅವರು ನಮಗೆ 1 by 1 ತೋರಿಸ್ತಿದ್ರು. ಆಮೇಲೆ ಯಾರಿಗೆ ಬೇಕು ಅವರಿಗೇ ಅವ್ರ ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಡಿ. ಯಾಕಂದರೆ ಫೋಟೋ ತೆಗೆದಾಗ ಇಲ್ಲೇ ಒಂಥರ ಕಲರ್ ಬರುತ್ತೆ, ನೀವು ಫೋಟೋ ತೆಗೆದಾಗ ಅಲ್ಲೇ ಒಂದು ಕಲರ್ ಥರ ಕಾಣಿಸ್ತಿರುತ್ತೆ, ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಸುಮ್ಮನೆ ವೀಡಿಯೋ ಕಾಲ್ ಮಾಡಿ ಬಟ್ಟೆನ ತೋರಿಸಿ ಅಂತ ಹೇಳಿದ್ರು. ಆಮೇಲೆ ನಾವು ರೆಡ್ ಕಲರ್ ಫ್ರಾಕ್ನ ತೊಗೊಂಡ್ವಿ. ನಂಗೆ ಆ್ಯಕ್ಚುಲಿ ಈ ಫ್ರಾಕ್ ಇಷ್ಟ ಆಗಿತ್ತು. ಬಟ್ ಬೇಡ ಅಂದ್ಬಿಟ್ಟು ಸ್ಟೋನ್ಸ್ ಎಲ್ಲ ಇದೆ ಅಲ್ವಾ, ಮಕ್ಕಳು ಅಂದರೆ ಆಟ ಆಡುವಾಗ ಆ ಕಡೆ ಈ ಕಡೆ ಜ್ಞಾನ ಮಾಡಿಕೊಂಡು ಬಾಯೊಳಗಡೆ ಹಾಕ್ಬಿಡ್ತವೆ, ಇದೆಲ್ಲ ಬೇಡ, ಸ್ಟೋನ್ ವರ್ಕ್ ಇರೋದು ಬೇಡ ಅಂದ್ಬಿಟ್ಟು ಆ ರೆಡ್ ಕಲರ್ ಫ್ರಾಕ್ನ ತೊಗೊಂಡ್ವಿ. ಆಮೇಲೆ ಅದು ಏನಾದ್ರು ಚಿಕ್ಕ ಆಗುತ್ತಾ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ದುಡ್ಡು ತೊಗೋಬೇಕಾ ಅಂತಲೂ ನೋಡಿಕೊಂಡು ಆಮೇಲೆ ನಾವು ಫೈನಲಾಗಿ ಚಿಕ್ಕದೇನೆ ತೊಗೊಂಡ್ವಿ. ನೆಕ್ಸ್ಟು ಯಾವುದಾದ್ರೂ ಇವಾಗ ಮಿಡ್ಡಿ ಟೈಪು ಇಲ್ಲ ಕ್ರಾಪ್ ಟಾಪ್ ಟೈಪ್ ಯಾವ್ದಾದ್ರು ಚೆನ್ನಾಗಿರುತ್ತಾ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಒಂದಷ್ಟು ಡ್ರೆಸ್ನ ತೆಗ್ಸಿದ್ವಿ. 1 by 1 ನಾವು ನೋಡ್ತಿದ್ವಿ. ಅಷ್ಟೆಲ್ಲ ಏನು ನಮಗೆ ಇಷ್ಟ ಆಗಲಿಲ್ಲ ಈ ಪ್ಯಾಟ್ರನ್ ಎಲ್ಲ. ಸೊ ಹಂಗಾಗಿ ಬೇಡ ಅಂತ ಹೇಳಿದ್ವಿ. ನಮಗೆ ಫ್ರಾಕಲ್ಲೇ ಒಂದು ಶೋಲ್ಡ್ರು ಬರುತ್ತೆ, ಅದು ಆ ಥರ ಶೋಲ್ಡ್ರದ್ದು ಒಂದು ಡ್ರೆಸ್ ಬೇಕಿತ್ತು. ಅದು ಇವ್ರ ಹತ್ರ ಪ್ಯಾಟರ್ನ್ ಇಲ್ಲ ಅಂತ ಹೇಳಿದ್ರು. ಸರಿ ಬೇಡ ಬಿಡಿ, ನಮ್ಗೆ ಅದೇ ಪ್ಯಾಟ್ರನ್ ಬೇಕಿತ್ತು ಅಂತ ಹೇಳಿದ್ವಿ. ಹೌದು ಸರಿ ಅಂದ್ಬಿಟ್ಟು ಅವರು ಫೈನಲಾಗಿ ಬಿಲ್ ಮಾಡಿ ನಮಗೆ ಬಟ್ಟೆನ ಕೊಟ್ಟರು. ನಾವು ಸ್ವಲ್ಪ ಹೊರಗಡೆ ಬಂದು ನೋಡಿದ್ವಿ. ನಾವು ಬಂದಾಗ ಅಷ್ಟೆಲ್ಲ ಏನು ಈ ರೋಡ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು ಅಷ್ಟೆಲ್ಲ ರಶ್ ಇರಲಿಲ್ಲ. ಮಧ್ಯಾಹ್ನ ಆಗ್ತಾ ಜನನೂ ತುಂಬ ಜನ ಇದ್ದರು. ಆಮೇಲೆ ನಮಗೆ ಇಲ್ಲಿ ಅನಾನಸ್ ತುಂಬ ಇಷ್ಟ ಆಯಿತು. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ತಟ್ಟೆಗಿಡೋದಕ್ಕೆ ಅಂದ್ಬಿಟ್ಟು 2 ಅನಾನಸ್ನ ತೊಗೊಂಡು ನಾವು ನೆಕ್ಸ್ಟು ಅಲಂಕಾರ ಜ್ಯುವೆಲ್ಸ್ಗೆ ಬಂದ್ವಿ. ನಮಗೆ ಬೇಕಾಗಿದ್ದೆ ಒಂದು ಬೆಳ್ಳಿ ರಿಂಗು. ಸೊ ತೊಗೊಂಡು ಬಿಲ್ ಪೇ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲೇ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಇದೆಯಾ ಅಂತ ನೋಡಿದೆ. ಅಲ್ಲಿ ಯಾವುದೋ ಒಂದು ಸ್ಟೋರ್ ಇತ್ತು ದೊಡ್ಡದಾಗೇನೆ. ಐ ಥಿಂಕ್
ಮೆಡ್ ಪ್ಲಸ್ ಮೆಡಿ ಪ್ಲಸ್ ಅಂತ ಏನೋ ಸಮಥಿಂಗ್ ಏನೋ ಒಂದು ಶಾಪ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ವೆಟ್ ವೈಪ್ಸ್ನ ತೊಗೊಂಡೆ ಪಾಪುಗೆ ಅಂದ್ಬಿಟ್ಟು. ಅಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು. ಸೊ ಹಂಗಾಗಿ ಪೇ ಮಾಡಿಬಿಟ್ಟು ನೆಕ್ಸ್ಟು ಡೈರೆಕ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು.